ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಭಾರತ ಸರ್ಕಾರ ಇವರಿಗೆ ಜಿಲ್ಲಾಡಳಿತ ಪರವಾಗಿ ಎಲ್ಲರ ಪರವಾಗಿ ಆಯುಷ್ ಇಲಾಖೆ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಸನ್ಮಾನಿರುವ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಬರಲಿ ಅಂತ ಕೇಳ್ಕೊಂಡು ಅವರನ್ನ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು, ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಭಾರತ ಸರ್ಕಾರ ಇವರಿಗೆ ಜಿಲ್ಲಾಡಳಿತದ ಪರವಾಗಿ ಎಲ್ಲರ ಪರವಾಗಿ ಆಯುಷ್ ಇಲಾಖೆಯ ಪರವಾಗಿ ಹಾರ್ದಿಕವಾದ ಮೊದಲಿಗೆ ಕುತ್ತಿಗೆ ವ್ಯಾಯಾಮ, ಉಸಿರಿನ ಹೊರಹಾಕ್ತಾ ಗಲ್ಲವನ್ನ ಎದೆಗೆ ಸ್ಪರ್ಶ ಮಾಡ್ಕೊಳ್ಳಿ. ಹಾಗೆ ಉಸಿರು ತಗೊಳ್ತಾ ಕುತ್ತಿಗೆನ ಸಂಪೂರ್ಣ ಹಿಂದೆ ಚಾಚೋ ಪ್ರಯತ್ನ ಮಾಡ್ತಾ ಹೋಗಿ, ಎಷ್ಟು ಸಾಧ್ಯವೋ ಅಷ್ಟು. ಮತ್ತೊಮ್ಮೆ ಉಸಿರು ಬಿಡ್ತಾ ಹಾಗೆ ಗಲ್ಲವನ್ನ ಎದೆಗೆ ಸ್ಪರ್ಶ ಮಾಡ್ತಾ, ಮತ್ತೊಮ್ಮೆ ಉಸಿರು ತಗೊಳ್ತಾ ಕುತ್ತಿಗೆನ ಹಿಂದೆ ಚಾಚೋಣ. ಹಾಗೆ ರೇಚಕ ಮಾಡ್ತಾ ಗಲ್ಲವನ್ನ ಎದೆಗೆ ಸ್ಪರ್ಶ ಮಾಡ್ಕೊಳ್ತಾ ಬರೋಣ. ಒಂದೊಂದು ಕ್ರಿಯಾತ್ಮಕವನ್ನು ಮೂರು ಬಾರಿ ಮಾಡೋಣ. ಮತ್ತೊಮ್ಮೆ ಉಸಿರು ತಗೊಳ್ತಾ ಸಂಪೂರ್ಣ ಕುತ್ತಿಗೆ ಮೇಲೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಗಲ್ಲವನ್ನ ಎದೆಗೆ ಸ್ಪರ್ಶ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ಕುತ್ತಿಗೆ ನೀರೆ. ಈಗ ಬಲಕ್ಕೆ ಎಡಕ್ಕೆ ಹೊರಳಿಸೋಣ ಕುತ್ತಿಗೆನ. ಉಸಿರು ತಗೊಳ್ಳೋಣ, ಬಲಕ್ಕೆ ಕುತ್ತಿಗೆಯನ್ನು ಹೊರಳಿಸೋಣ, ಪಕ್ಕಕ್ಕೆ ಕುತ್ತಿಗೆಯನ್ನು ತಿರುಗಿಸುವಂಥದ್ದು. ಉಸಿರು ತಗೊಳ್ಳೋಣ, ಉಸಿರು ಬಿಡ್ತಾ ಬಲಕ್ಕೆ ತಿರುಗಿಸಿ ನಿಮ್ಮ ಬಲಕ್ಕೆ. ಹಾಗೆ ಉಸಿರು ತಗೊಳ್ತಾ ಮುಂದೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಎಡಕ್ಕೆ ತಿರುಗಿಸೋಣ. ಮುಂದೆ ಬಲ, ಮುಂದೆ ಎಡ, ಮುಂದೆ ಬಲಕ್ಕೆ, ಮುಂದೆ ಎಡಕ್ಕೆ. ಪೂರಕ ಮಾಡ್ತಾ ಮೇಲೆ ಹಸ್ತಗಳನ್ನು ಕೆಳಗಿಳಿಸೋಣ. ವಿಶ್ರಾಂತಿ, ಒಂದು ಉಸಿರಾಟ. ಅಷ್ಟು ಮೇಲೆ ಎಳೆಯುವ ಪ್ರಯತ್ನ ಮಾಡೋಣ. ಎರಡು ಪಾದಗಳನ್ನ ನೆಲಕ್ಕೆ ಬಿಗಿಯಾಗಿ ಹೊತ್ತುಕೊಳ್ತಾ ಹೋಗೋಣ. ಬೆನ್ನ ನೇರ ಇರಲಿ. ಹಾಗೆ ಹಸ್ತದ ಬೆರಳುಗಳನ್ನು ಜೋಡಿಸ್ಕೊಳ್ಳೋಣ. ಬದ್ಧಾಂಗುಲಿ ಆಸನ. ಹೊರಕ್ಕೆ ಮೇಲೆ ಎಳಿತಾ ಹೋಗೋಣ. ತುದಿಗಾಲ ಮೇಲೆ ನಿಂತ್ಕೊಳ್ಳೋದೇನು ಬೇಡ, ಅಲ್ಲೇ ಬದ್ಧಾಂಗುಲಿ ಆಸನ ಮಾಡ್ತಾ ಹೋಗಿ. ಎಷ್ಟು ಸಾಧ್ಯ ಅಷ್ಟು ಮೇಲೆ ಎಳೆಯೋ ಪ್ರಯತ್ನ ಮಾಡೋಣ. ಆಂತರಿಕವಾಗಿ ಬೆನ್ನ ಮೂಲ ಭಾಗವನ್ನು ಗಮನಿಸ್ಕೊಳ್ತಾ ಹೋಗೋಣ. ಸಹಜವಾದ ಉಸಿರಾಟ ಇರಲಿ. ಬೆರಳುಗಳನ್ನ ಬಿಡಿಸೋಣ. ಹಾಗೆ ಹಸ್ತಗಳನ್ನ ಉಸಿರನ್ನ ಹೊರ ಹಾಕ್ತಾ ನಿಧಾನಕ್ಕೆ ಹಸ್ತಗಳನ್ನ ಕೆಳಗೆ ತಗೊಂಡು ಬ್ಯಾಲೆನ್ಸ್ ಅನ್ನು ಮಾಡಿ, ನಂತರ ಎರಡು ಹಸ್ತಗಳನ್ನ ಊರ್ಧ್ವ ನಮಸ್ಕಾರ ಸ್ಥಿತಿಗೆ ಆದವರು ಮಾಡಿ. ತೊಂದರೆ ಇಲ್ಲ. ಈ ಒಂದು ಆಸನದಿಂದ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಈ ಆಸನ ಮಕ್ಕಳು ಮಾತ್ರ ದಿನ ಮಾಡಿ. ಇದನ್ನು ಮಕ್ಕಳು ದಿನ ಮಾಡಬೇಕು. ವಾಪಸ್ ನಿಧಾನವಾಗಿ ಆಸನವನ್ನು ಸಡಿಲಿಸಿ ಪಾದವನ್ನು ಬದಲಾವಣೆ ಮಾಡಿಕೊಳ್ಳಿ. ಊರ್ಧ್ವ ನಮಸ್ಕಾರ ಸ್ಥಿತಿಗೆ. ಹಸ್ತಗಳನ್ನು ಮೇಲೆಳೆಯುವ ಪ್ರಯತ್ನ ಮಾಡಿ. ಬೆನ್ನ ನೇರಾಗುತ್ತೆ. ವಾಪಸ್ ನಿಧಾನವಾಗಿ ಆಸನವನ್ನು ಸರಿಸ್ತಾ ಬನ್ನಿ. ಪಾದದ ಕೆಳಗಿಡೋ ಪ್ರಯತ್ನ ಮಾಡಿ. ಕಟಿಯ ಭಾಗ ಸಂಪೂರ್ಣ ಮುಂದೆ ಬಾಗಿದೆ. ಪಾದ ಸಿಕ್ಕರೆ ಪಾದದ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಸಹಜವಾಗಿ ಉಸಿರಾಟ ಆಗಲಿ. ಮೊಣಕಾಲು ನೇರ ಮಾಡಿ. ಮೀನಕಂಡ ತೊಡೆಯ ಸ್ನಾಯುಗಳ ಸೆಳೆತಗಳನ್ನು ಗಮನಿಸ್ಕೊಳ್ಳಿ. ಹಾಗೆ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲೆ ಬರೋಣ. ಉಸಿರು ಬಿಡ್ತಾ ಹಸ್ತಗಳನ್ನು ಕೆಳಗಿಳಿಸೋಣ. ಒಂದು ದೀರ್ಘ ಉಸಿರಾಟ ಮಾಡಿ. ಸೊಂಟದ ಭಾಗ ಸಂಪೂರ್ಣ ಸಡಿಲವಾಗುತ್ತೆ. ಮೀನಕಂಡ ತೊಡೆಯ ಸ್ನಾಯುಗಳ ಸೆಳೆತವಿರುತ್ತೆ, ಗಮನಿಸ್ಕೊಳ್ಳಿ. ಸಹಜವಾಗಿರಲಿ ಉಸಿರಾಟಕ್ಕೆ, ನಿಮ್ಮ ಉಸಿರಾಟಕ್ಕೆ.
ಪೂರಕ ಮಾಡ್ಕೊಂಡು ನಿಧಾನಕ್ಕೆ ಮೇಲೆ ಬರೋಣ. ಸೆಳೆತಗಳನ್ನ ಗಮನಿಸ್ಕೊಳ್ತಾ ಹೋಗಿ. ವಾಪಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಭದ್ರಾಸನ. ಎರಡೂ ಕುತ್ತಿಗೆಯನ್ನು ಇಡ್ತಾ ಸ್ವಲ್ಪ ವಿಶ್ರಾಂತಿ. ಮಕರಾಸನ. ಸ್ಥಿತಿ. ಪಾದಗಳನ್ನ ಜೋಡಿಸ್ಕೊಳ್ಳೋಣ. ಸರಳ ಭುಜಂಗಾಸನ. ಎರಡೂ ಮೊಣಕೈಗಳನ್ನ ಎದೆಯ ಪಕ್ಕ ಇಟ್ಕೊಳ್ತಾ ಮೊಣಕೈಗಳು ಭೂಮಿಗೆ ಸ್ಪರ್ಶವಾಗಿರಲಿ. ಸರಳ ಭುಜಂಗಾಸನಕ್ಕೆ ಉಸಿರು ತಗೊಳ್ತಾ ದೇಹವನ್ನು ಮೇಲೆ ಬರೀ ಕುತ್ತಿಗೆ ಮತ್ತು ಎದೆ ಭಾಗ ಮಾತ್ರ ಸರಳ ಭುಜಂಗಾಸನದಲ್ಲಿ ಮೇಲೆ ಬರುತ್ತೆ. ವಾಪಸ್ ರೇಚಕ ಮಾಡ್ತಾ ಶಾಂತೋ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಹಸ್ತಗಳನ್ನು ನಡೆಸ್ತಾ ಸಂಸ್ಕೃತಿಯ ಪರಂಪರಾಗತ ಮೌಲ್ಯಗಳಾದ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನಗಳನ್ನು ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಂಡು ನನ್ನ ಆರೋಗ್ಯ ಮತ್ತು ಆ ಮೂಲಕ ಸಮಾಜದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ಕಾಯ, ವಾಚ, ಮನಸ ಪ್ರಯತ್ನಗಳನ್ನು ಮಾಡುತ್ತೇನೆಂದು ಈ ಮೂಲಕ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವಾದ ಇಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿರುತ್ತೇನೆ. ಸಂಗಶತ್ವಂ ಸಂವರತ್ವಂ ಸಂವೋತ್ತಂ ಸಂಗರತ್ವಂ ಸಂವೋಮನಾಂಸಿ ಜಾನತಂ ವೋಮನಾಂಸಿ ಜಾನತ. ದೇವಾಭಾಗಂ ಯಥಾ ಪೂರ್ವೆ ದೇವಾಭಾಗಂ ಯಥಾ ಪೂರ್ವೆ ಸಂಜ್ಞಾನಾನ ಉಪಾಸತೆ ಸಂಜ್ಞಾನಾನ ಉಪಾಸತೆ ಸಂಜ್ಞಾನಾನ ಉಪಾಸತೆ. ಪ್ರಾರ್ಥನೆಯನ್ನು ನನ್ನ ಜೊತೆ